ಹಾಯ್, ಇದು ಅನುಷ್ಕಾಲಾಗಿನ್ ಕನ್ನಡ. ನಾನು ನಿಮ್ಮ ಮನು ಮಂಜುನಾಥ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ನಾನು 4:30ಗೆಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿದ್ದು ನಮ್ಮ ಮನೆ ಪಕ್ಕದಲ್ಲಿರುವಂಥ ಮಾರ್ಕೆಟಲ್ಲಿ ಹೋಗಿ ಸ್ವಲ್ಪ ತರಕಾರಿ ಹಾಗೆ ಮಶ್ರೂಮ್, ಟೊಮೆಟೊ ಎಲ್ಲ ತೊಗೊಬಂದಿದ್ದೆ. ಟೊಮೆಟೊ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ನಾನು 1 kg ಅಷ್ಟೇ ತೊಗೊಬಂದಿದ್ದೆ. ಹಾಗೆ ಮಶ್ರೂಮ್ ಅದ್ರ ಜೊತೆಗೆ ನಾನು ರೆಡಿಮೇಡ್ ಪರೋಟ ಕೂಡ ತೊಗೊಬಂದಿದ್ದೆ. ಇವತ್ತೇನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ. ಸೊ ಹಾಗೆ ಇವತ್ತು ಪಾನಿಪುರಿ ಕೂಡ ತೊಗೊಬಂದಿದ್ದೆ. ಪಾನಿಪುರಿ ತಿಂದು ನಾವು ತುಂಬಾ ದಿನ ಆಗಿತ್ತು. ನಾವು ಇದೆಲ್ಲ ತುಂಬಾ ರೇರ್ ತಿನ್ನೋದು. ಏನಾದರೂ ತಿನ್ನಬೇಕು ಅನಿಸಿದ್ರೆ ಮಾತ್ರ ತೊಗೊಂಬಂದು ತಿಂತೀವಿ. ಹಾಗಾಗಿ ಇವತ್ತು ಪಾನಿಪುರಿ ಕೂಡ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ತಿಂದಿದ್ವಲ್ಲ, ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಕೂಡ. ಪಾನಿಪುರಿ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ. ನನ್ನ ಇದು ಹೊಸ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಸೊ ಬನ್ನಿ, ಇವತ್ತಿನ ದಿನ ಏನು ಅಡುಗೆ ಮಾಡ್ತಿದ್ದೀನಿ ಅಂತ ರೆಸಿಪಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಒಂದ್ಸಲ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ. ಒಂದೇ ಥರ ತಿಂದರೆ ನಮಗೂ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ. ಸೊ ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಸಿಕ್ಕಮ್ ಹಾಗೆ ಮಶ್ರೂಮ್ನ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಶುಂಠಿ, 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 2 ಯಾಲಕ್ಕಿ, ಹಾಗೆ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ 4-5 ಗೋಡಂಬಿ, ಲವಂಗ, ಚಕ್ಕೆ, ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಒಂದು 5-6 ಆಗುವಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು 2 ಟೊಮೊಟೊನ ಫೈನ್ ಪೇಸ್ಟ್ ಮಾಡಿಕೊಂಡು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ತೆಂಗಿನಕಾಯಿ ಪ್ಯೂರಿ ಕೂಡ ತೊಗೊಂಡಿದ್ದೀನಿ. ನಾನು ಅರ್ಧ ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಟ್ ಮಾಡಿರುವಂಥ ಆನಿಯನ್, ಹಾಗೆ ಕ್ಯಾಪ್ಸಿಕಮ್, ಅದ್ರ ಜೊತೆಗೆ ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮಲ್ಲಿ ತುಂಬಾ ನೀರು ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದು ನೀರು ಕಂಪ್ಲೀಟಾಗಿ ಸ್ಟೀಮ್ ಆಗೋವರೆಗೂ ಹಾಗೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬಿಟ್ಬಿಡಿ. ನಿಮಗೆ ಗೊತ್ತಾಗುತ್ತೆ, ಅದು ಮಿಕ್ಸ್ ಮಾಡ್ತಾನೆ ಗೊತ್ತಾಗಿಬಿಡುತ್ತೆ. ಒಂದು 5 ನಿಮಿಷ ಆದ ನಂತರ ನೀವು ಓಪನ್ ಮಾಡಿ ನೋಡಿ. ಹಾಗೆ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಸ್ಟೀಮ್ ಆಗಿಬಿಟ್ಟಿರುತ್ತೆ ನೀರೆಲ್ಲ. ಸೊ ನೋಡಿ, ಇವಾಗ ಕಂಪ್ಲೀಟಾಗಿ ನೀರೆಲ್ಲ ನೀಟಾಗಿ ಸ್ಟೀಮ್ ಆಗೋಗ್ಬಿಟ್ಟಿದೆ. ಇವಾಗ ಇದಕ್ಕೊಂದು ಮಿಕ್ಸ್ ಕೊಡ್ಕೊಂಡು ಹಾಗೆ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಕೊಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂಥ ತೆಂಗಿನ ಹಾಲು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಗ್ರೀನ್ ಮಸಾಲಾನ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾವು ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ರೈಸಿಗೆ ಇಲ್ಲ ಮುದ್ದೆಗೆ, ಚಪಾತಿಗೆ, ಪರೋಟಾಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಏನು ಮಾಡ್ಕೊಂಡಿರ್ತೀರ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಪರೋಟಾನ ಮಾಡ್ಕೊತಿದ್ದೆ. ಸೊ ನಾನು ಪರೋಟಾಗೆ ಸ್ವಲ್ಪ ಗ್ರೇವಿ ಟೈಪೇ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಬೇಕಾದರೆ ನೀವು ಉಪ್ಪು ಖಾರನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಂಥ ಒಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತೀನಿ.